ಅಂದ್ರೆ ಈಗ ನೋಡಿ, ನಾವು ಸಣ್ಣವರಿದ್ದಾಗ ಆಟ ಆಡುವಾಗ್ಲೋ ಅಥವಾ ಎಲ್ಲೋ ಬಿದ್ದು ಕೈ ಮೂಡೆ ಮುರಿದುಕೊಂಡ್ರೆ ತಕ್ಷಣ ವೈದ್ಯ ಹತ್ರ ಹೋಗ್ತೀವಲ್ವಾ? ಹೌದು, ಖಂಡಿತ. ಆಮೇಲೆ ಅವರು ಆ ಎಕ್ಸ್ರೇ ತೆಗ್ದು ಆ ಕಪ್ಪು ಶೀಟ್ ಮೇಲೆ ಕಾಣುವ ಒಂದು ಬಿಳಿ ಗೆರೆಯನ್ನ ತೋರಿಸಿ, ಇಲ್ಲಿದೆ ನೋಡಿ ಪ್ರಾಬ್ಲಮ್, ಮೂಳೆ ಕಟ್ಟಾಗಿದೆ ಅಂತ ಕ್ಲಿಯರ್ ಆಗಿ ಹೇಳ್ತಾರೆ. ಎಕ್ಸಾಕ್ಟ್ಲಿ. ಅದು ನಮ್ಮ ಕಣ್ಣಿಗೆ ಸ್ಪಷ್ಟವಾಗಿ ಬ್ಲ್ಯಾಕ್ ಅಂಡ್ ವೈಟ್ ಅಲ್ಲಿ ಕಾಣುತ್ತೆ. ಸೊ ಕಾಯಿಲೆ ಏನು ಮತ್ತೆ ಟ್ರೀಟ್ಮೆಂಟ್ ಏನು ಅನ್ನೋದು ನಮ್ಗೆ ಪಕ್ಕಾ ಗೊತ್ತಾಗ್ಬಿಡುತ್ತೆ. ನಿಜ. ನಮ್ಗೆಲ್ಲರಿಗೂ ಇಂತಹ ಒಂದು ಸ್ಪಷ್ಟವಾದ ಉತ್ತರಗಳೆಂದ್ರೆ ತುಂಬಾ ಇಷ್ಟ. ಲೈಕ್ ನಮ್ಮ ಬದುಕಿನಲ್ಲಿ ಎಲ್ಲವೂ ಹೀಗೆ ಬ್ಲ್ಯಾಕ್ ಅಂಡ್ ವೈಟ್ ಆಗ್ಬೇಕು, ಕಣ್ಣಿಗೆ ಕಾಣಬೇಕು ಅಂತ ನಾವು ಯಾವಾಗ್ಲೂ ಬಯಸ್ತೀವಿ. ಅದು ಒಂಥರ ನಮ್ಗೆ ನೆಮ್ಮದಿ ಕೊಡುತ್ತೆ. ಬಟ್ ನಮ್ಮ ಒಳಗಿನ ಭಾವನೆಗಳು, ಪ್ರೀತಿ, ಆತಂಕ ಅಥವಾ ಒಂಥರ ಆಧ್ಯಾತ್ಮಿಕವಾಗಿ ನಾವೆಲ್ಲೋ ಒಂಟಿಯಾಗ್ಬಿಟ್ಟಿದೀವಾ ಅನ್ನೋ ಕನ್ಫ್ಯೂಷನ್, ಇವುಗಳ ಬಗ್ಗೆ ಮಾತಾಡುವಾಗ ಏನಾಗುತ್ತೆ, ಆ ಎಕ್ಸ್ರೇ ಯಂತ್ರ ಇದ್ದಕ್ಕಿದ್ದಂತೆ ಕೆಲಸ ಮಾಡೋದನ್ನೇ ನಿಲ್ಲಿಸ್ಬಿಡುತ್ತೆ. ಹೌದೌದು. ಎಲ್ಲಿ ಗಾಯ ಆಗಿದೆ ಅಂತ ನಾವು ಬೆರಳಿಟ್ಟು ತೋರ್ಸಕ್ಕಾಗಲ್ಲ. ಹೌದು. ನಾವು ಹೇಗಿರ್ತೀವಿ ಅಂದ್ರೆ, ದಟ್ಟವಾದ ಮಂಜು ಕವಿದಿರೋ ರಸ್ತೆಯಲ್ಲಿ ಕಣ್ಣು ಮುಚ್ಕೊಂಡು ದಾರಿ ಹುಡುಕ್ತಿರೋ ಹಾಗೆ ಇರುತ್ತೆ ನಮಗಾಗೋ ಫೀಲಿಂಗ್. ಇದು ನಿಜಕ್ಕೂ ಒಳ್ಳೆ ಹೋಲಿಕೆ. ನಮ್ಮ ಆಂತರಿಕ ಜಗತ್ತಿನಲ್ಲಿ ಭಾವನೆಗಳನ್ನು ಅಳೆಯೋಕೆ ಯಾವುದೇ ಮೀಟರ್ಗಳಿಲ್ಲ ಅಥವಾ ಸ್ಕ್ಯಾನರ್ಗಳಿಲ್ಲ. ಹಾಗಾಗಿ ಆ ಮಂಜಿನಲ್ಲಿ ಕಳೆದು ಹೋದಂತಹ ಅನುಭವ ಆಗೋದು ತುಂಬಾನೇ ಸಹಜ. ಇಂದಿನ ನಮ್ಮ ಈ ಡೀಪ್ ಡೈವ್ ಮಾಡ್ತಿರೋ ಉದ್ದೇಶ ಕೂಡ ಅದೇ. ಈ ಮಂಜಿನಲ್ಲಿ ದಾರಿ ಹುಡುಕೋಕೆ ನಮ್ಮ ಕೈಗೆ ಸಿಕ್ಕಿರೋ ಕೆಲವು ಪ್ರಾಚೀನ ಗ್ರಂಥಗಳ ತುಣುಕುಗಳು, ಕೆಲವು ಪ್ರವಚನಗಳು ಮತ್ತು ಲೇಟೆಸ್ಟ್ ಸಂಶೋಧನಾ ಬರಹಗಳನ್ನಿಟ್ಕೊಂಡು ಒಂದು ಶಾರ್ಟ್ಕಟ್ ಕ್ರಿಯೇಟ್ ಮಾಡ್ಬೋದಾ ಅಂತ ನಾವು ಇವತ್ತು ಪ್ರಯತ್ನ ಮಾಡ್ತಿದ್ದೀವಿ. ಖಂಡಿತ. ಇದೊಂದು ರೋಚಕವಾದ ಪ್ರಯತ್ನ ಆಗಲಿದೆ. ಎಷ್ಟೋ ಸಲ ಪ್ರೀತಿ, ವಿಧೇಯತೆ, ಭರವಸೆ ಅನ್ನೋ ಪದಗಳನ್ನ ನಾವು ದಿನವೂ ಬಳಸ್ತೀವಿ. ಆದರೆ ಅದರ ಅಸಲಿ ಪವರ್ ಏನು ಅನ್ನೋದು ನಮ್ಗೆ ಗೊತ್ತಿರಲ್ಲ. ಸೊ ಆ ಪದಗಳ ಹಿಂದಿರೋ ನಿಜವಾದ ಅರ್ಥ ಏನು ಅಂತ ಇವತ್ತು ನಾವು ಅನ್ವೇಷಣೆ ಮಾಡಲಿದ್ದೇವೆ. ಅಂದ್ರೆ ನಾವು ಚರ್ಚೆ ಮಾಡ್ತಿರೋ ಈ ಮೂಲ ಬರಹಗಳು ಕೇವಲ ಇತಿಹಾಸದ ಪುಸ್ತಕಗಳಲ್ಲ ಅನ್ನೋದನ್ನ ನಾವು ನೆನಪಿನಲ್ಲಿಡಬೇಕು. ಹೌದು. 2000 ವರ್ಷಗಳ ಹಿಂದಿನ ಮಾತುಗಳು ಇವತ್ತಿನ ನಮ್ಮ ಡೈಲಿ ಲೈಫ್ನ ಟೆನ್ಷನ್ ಮತ್ತು ಸಂಘರ್ಷಗಳಿಗೆ ಹೇಗೆ ನೇರವಾದ ಉತ್ತರ ಕೊಡುತ್ತೆ ಅನ್ನೋದನ್ನ ನಾವು ಬಿಡಿಸಿ ನೋಡಬೇಕಿದೆ. ಹಾಗಾದ್ರೆ ಆ ಹಳೆಯ ಗ್ರಂಥವೊಂದರಲ್ಲಿ ಬರುವ ಅತ್ಯಂತ ಪ್ರಸಿದ್ಧವಾದ ವಾಕ್ಯದಿಂದಲೇ ಶುರು ಮಾಡೋಣ. ನೀವು ನನ್ನನ್ನು ಪ್ರೀತಿಸಿದರೆ ನನ್ನ ಆಜ್ಞೆಗಳನ್ನು ಪಾಲಿಸುತ್ತೀರಿ ಅಂತ ಅಲ್ಲಿ ಹೇಳಲಾಗಿದೆ. ಇದು ಬಹಳ ಫೇಮಸ್ ಆದ ಲೈನ್. ನನ್ಗಿಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ. ಅಂದ್ರೆ ಇದು ಕೇಳೋಕೆ ಕಂಪ್ಲೀಟ್ ಆಗಿ ಷರ್ತುಬದ್ಧ ಅನ್ಸಲ್ವಾ? ಷರ್ತುಬದ್ಧ ಅಂದ್ರೆ ಕಂಡೀಷನಲ್ ಅಂತನಾ? ಹೌದು. ನೀನ್ ನನ್ ಮಾತ್ ಕೇಳಿದ್ರೆ ಮಾತ್ರ ನಾನ್ ನಿನ್ನ ಪ್ರೀತಿಸ್ತೀನಿ ಅನ್ನೋ ತರ ಇದೆ ಇದು. ನಮ್ಮ ಡೈಲಿ ಲೈಫ್ಗೆ ಬನ್ನಿ. ನಮ್ಮ ಮಕ್ಕಳು ಹೋಮ್ವರ್ಕ್ ಮಾಡಿದ್ರೆ ಚಾಕ್ಲೇಟ್ ಕೊಡ್ತೀವಿ, ಬಾಸ್ ಹೇಳ್ದಾಗೆ ಕೇಳಿದ್ರೆ ಪ್ರಮೋಷನ್ ಸಿಗುತ್ತೆ. ನಿಜ ನಿಜ. ಇದು ಮನುಷ್ಯನ ಬೇಸಿಕ್ ಸೈಕಾಲಜಿ ಅಲ್ವಾ? ಈ ಪ್ರಾಚೀನ ಗ್ರಂಥಗಳು ಕೂಡ ಅದೇ ರಿವಾರ್ಡ್ ಸಿಸ್ಟಮ್ ಬಗ್ಗೆ ಮಾತಾಡ್ತಿದ್ಯಾ? ಮೇಲ್ನೋಟಕ್ಕೆ ನಮಗೆ ಹಾಗೆ ಅನಿಸುತ್ತೆ. ಆದರೆ ಜಾನ್ ಸಿ ಹೋಲ್ಬರ್ಟ್ ಅನ್ನೋ ವಿದ್ವಾಂಸರು ತಮ್ಮ ಲೇಖನದಲ್ಲಿ ಇದನ್ನೇ ತುಂಬಾ ಆಳವಾಗಿ ವಿಶ್ಲೇಷಿಸಿದ್ದಾರೆ. ಅವರು ಹೇಳುವ ಪ್ರಕಾರ ನಾವು ಆ ವಾಕ್ಯವನ್ನು ಪೂರ್ತಿಯಾಗಿ ಉಲ್ಟಾ ಅರ್ಥ ಮಾಡ್ಕೊಂಡಿದ್ದೀವಿ. ಉಲ್ಟಾ ಅರ್ಥ ಮಾಡ್ಕೊಂಡಿದೀವಾ? ಅಂದ್ರೆ ಹೇಗೆ? ಅಂದ್ರೆ ದೇವರ ಮೇಲಿನ ಪ್ರೀತಿಯು ಆಜ್ಞೆಗಳನ್ನು ಪಾಲಿಸಲು ಕಾರಣವಾಗುತ್ತದೆಯೇ ಹೊರತು ನಿಯಮಗಳನ್ನು ಪಾಲಿಸಿದ ತಕ್ಷಣ ನಿಮಗೆ ಪ್ರೀತಿ ಬಹುಮಾನವಾಗಿ ಸಿಗುವುದಿಲ್ಲ. ಪ್ರೀತಿ ಅನ್ನೋದು ನಿಯಮ ಪಾಲನೆಗೆ ಅಡಿಪಾಯ. ಓಕೆ. ನಾವು ಮೊದಲು ಆ ಪ್ರೀತಿಯಿಂದ ಆವೃತವಾಗಿರ್ತೀವಿ. ಆ ಪ್ರೀತಿಯ ಬಲದಿಂದ ಮಾತ್ರ ನಾವು ಕಷ್ಟಕರವಾದ ನಿಯಮಗಳನ್ನು ಪಾಲಿಸಲು ಶಕ್ತರಾಗ್ತೀವಿ ಅನ್ನೋದು ಅವರ ವಾದ. ಸರಿ, ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಅಂದ್ರೆ ನಾನು ನಿಯಮಗಳಿಂದ ಪಾಲಿಸೋದು ಪ್ರೀತಿಯನ್ನ ಸಂಪಾದನೆ ಮಾಡೋಕಲ್ಲ, ಆ ಪ್ರೀತಿ ಆಲ್ರೆಡಿ ಇದೆ, ನಾನು ಅದರ ಒಳಗೆ ಇದ್ದೀನಿ ಅನ್ನೋ ಧೈರ್ಯದಿಂದನಾ? ಖಂಡಿತ. ಫಾದರ್ ಚಾರ್ಲ್ಸ್ ಇರ್ವಿನ್ ಅವರು ಕೂಡ ಇದನ್ನೇ ತಮ್ಮ ವಾಸ್ತವಿಕ ನೋಟದಲ್ಲಿ ಮುಂದಿಡ್ತಾರೆ. ಅವರು ಪ್ರೀತಿಯ ಬಗ್ಗೆ ಇರೋ ಒಂದು ದೊಡ್ಡ ಭ್ರಮೆಯನ್ನು ಒಡೆಯುತ್ತಾರೆ. ಭ್ರಮೆ ಅಂದ್ರೆ? ಪ್ರೀತಿ ಅಂದ್ರೆ ಹಾಲಿವುಡ್ ಸಿನಿಮಾಗಳಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರುವಾಗ ಹುಟ್ಟುವ ಕೇವಲ ಒಂದು ರೊಮ್ಯಾಂಟಿಕ್ ಭಾವನೆಯಲ್ಲ. ಅದು ತ್ಯಾಗ ಮತ್ತು ಕಠಿಣ ನಿರ್ಧಾರಗಳಿಂದ ಕೂಡಿನ ಒಂದು ಕ್ರಿಯೆ ಅಥವಾ ಆಕ್ಷನ್. ಹೌದು ಹೌದು. ಡೀಕೆನ್ ಮೆಕ್ಯುಲ್ಲೋಜ್ ಅವರು ಬರೆಯುವಾಗಲೂ ಇದೇ ಮಾತನ್ನು ಒತ್ತಿ ಹೇಳ್ತಾರೆ. ಇದೊಂದು ಕೇವಲ ಬೆಚ್ಚಗಿನ ಭಾವನೆಯಲ್ಲ, ಇದೊಂದು ಹೊಸ ಜೀವನ ಶೈಲಿ ಅಂತಾರೆ ಅವರು. ಓಕೆ, ಈಗ ಅರ್ಥ ಆಗ್ತದೆ. ಅಂದ್ರೆ ಪ್ರೀತಿ ಅನ್ನೋದು ಕೇವಲ ಒಂದು ಫೀಲಿಂಗ್ ಅಲ್ಲ, ಅದು ಒಂದು ಎಕ್ಸಾಸ್ಟಿಂಗ್ ಡೈಲಿ ಡ್ಯೂಟಿ. ಎಕ್ಸಾಕ್ಟ್ಲಿ. ನಡುರಾತ್ರಿಯಲ್ಲಿ ಮಗು ಅತ್ತಾಗ ನಿದ್ದೆಗೆದ್ದು ಎದ್ದು ಕೂರೋದು, ನಮ್ಗೆ ಕೋಪ ಬಂದಾಗ ಎದುರಿಗಿರೋ ವ್ಯಕ್ತಿ ಮೇಲೆ ರೇಗಾಡದೆ ಕಂಟ್ರೋಲ್ ಮಾಡ್ಕೊಳ್ಳೋದು, ಅಥವಾ ನಮ್ಮನ್ನ ಹರ್ಟ್ ಮಾಡಿದವ್ರನ್ನ ಕ್ಷಮಿಸೋದು, ಇವೆಲ್ಲವೂ ಪ್ರೀತಿಯ ಆಕ್ಷನ್ಸ್. ಬಟ್ ಇದು ಸಿಕ್ಕಾಪಟ್ಟೆ ಕಷ್ಟ ಅಲ್ವಾ? ಹೌದು, ಬಹಳ ಕಷ್ಟ. ಪ್ರೀತಿಯನ್ನ ಕೇವಲ ಭಾವನೆಗೆ ಸೀಮಿತಗೊಳಿಸಿದ್ರೆ ನಮ್ಗೆ ಕಷ್ಟ ಬಂದಾಗ ಆ ಭಾವನೆ ಹೊರಟೋಗ್ತದೆ. ಆದ್ರೆ ಅದೊಂದು ಕ್ರಿಯೆ ಅಂದಾಗ
ಅಲ್ಲಿ ನಮ್ಮ ಕಮಿಟ್ಮೆಂಟ್ ಬರ್ತದೆ. ಇಲ್ಲೊಂದು ದೊಡ್ಡ ಪ್ರಾಬ್ಲಮ್ ಎದುರಾಗುತ್ತೆ ನೋಡಿ. ಪ್ರೀತಿ ಅನ್ನೋದು ಇಷ್ಟೊಂದು ಸುಸ್ತು ಮಾಡೋ, ನಮ್ಮ ಎನರ್ಜಿಯನ್ನೆಲ್ಲ ಹೀರ್ಕೊಳ್ಳೋ ಡೈಲಿ ಆಕ್ಷನ್ ಆಗಿದ್ರೆ ಮನುಷ್ಯರು ಈ ಕಠಿಣ ಮಾರ್ಗದಲ್ಲಿ ಸಾಗೋದ್ ಹೇಗೆ? ಇದು ಒಳ್ಳೆ ಪ್ರಶ್ನೆ. ನಮ್ಮ ಜೊತೆ ನಮ್ಮನ್ನ ಗೈಡ್ ಮಾಡೋರು ಯಾರೂ ಇಲ್ಲ, ನಾವೆಲ್ಲೋ ಒಂಟಿಯಾಗ್ಬಿಟ್ಟಿದ್ದೀವಿ ಅನ್ನೋ ಆಧ್ಯಾತ್ಮಿಕ ಅನಾಥ ಪ್ರಜ್ಞೆ ನಮ್ಮನ್ನ ಕಾಡಲ್ವಾ? ನಮ್ಮ ಜೊತೆ ಯಾರೂ ಇಲ್ಲ ಅಂದಾಗ ನಾವು ಬರ್ನ್ಔಟ್ ಆಗದೆ ಇರೋದು ಹೇಗೆ? ಇದೇ ನೋಡಿ ಇಲ್ಲಿರೋ ಅತಿ ದೊಡ್ಡ ಟ್ವಿಸ್ಟ್. ಈ ಒಂಟಿತನವನ್ನು ಎದುರಿಸೋಕೆ ಅಂತನೇ ಪ್ರಾಚೀನ ಗ್ರಂಥಗಳಲ್ಲಿ ಪ್ಯಾರಾಕ್ಲೀಟ್ ಎಂಬ ಅದ್ಭುತವಾದ ಪರಿಕಲ್ಪನೆಯನ್ನು ಪರಿಚಯಿಸಲಾಗಿದೆ. ಪ್ಯಾರಾಕ್ಲೀಟ್ ಅಂದ್ರೆ? ಯೇಸು ತನ್ನ ಶಿಷ್ಯರಿಗೆ ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ ಎಂಬ ಭರವಸೆಯನ್ನು ನೀಡ್ತಾನೆ. ಈ ಪ್ಯಾರಾಕ್ಲೀಟ್ ಬಗ್ಗೆ ವಿವರಿಸುವಾಗ ಫಾದರ್ ಜಗೋಡೆನ್ಸ್ಕಿ ಅವರು ತಮ್ಮ ಲೇಖನದಲ್ಲಿ ಇದನ್ನೊಬ್ಬ ತಾಯಿಯ ಪ್ರೀತಿಗೆ ಹೋಲಿಸ್ತಾರೆ. ಓ, ತಾಯಿಯ ಪ್ರೀತಿಗೆ ಹೋಲಿಸ್ತಾರಾ? ಹೌದು. ಒಬ್ಬ ತಾಯಿ ತನ್ನ ಮಗುವಿನಿಂದ ಭೌತಿಕವಾಗಿ ದೂರವಿದ್ರೂ ಅವಳು ಹೇಳಿಕೊಟ್ಟ ಮಾತುಗಳು, ಆಕೆಯ ಮೌಲ್ಯಗಳು, ಆಕೆಯ ಪ್ರೀತಿಯ ನುಡಿಗಳು ಆ ಮಗುವಿನ ಮನಸ್ಸಿನಲ್ಲಿ ಒಂದು ಮಂತ್ರದ ಹಾಗೆ ಸದಾ ಪ್ರತಿಧ್ವನಿಸುತ್ತಿರುತ್ತವೆ. ನಿಜ, ಅದು ಯಾವಾಗ್ಲೂ ನಮ್ ಜೊತೆಲೇ ಇರುತ್ತೆ. ಅದೇ ರೀತಿ ಭೌತಿಕವಾಗಿ ಯಾರೂ ನಮ್ಮ ಜೊತೆ ಇಲ್ಲ ಅಂದಾಗ್ಲೂ ಒಂದು ದೈವಿಕ ಉಪಸ್ಥಿತಿ ನಮ್ಮ ಒಳಗೆ ಇರುತ್ತದೆ ಎಂಬುದೇ ಪ್ಯಾರಾಕ್ಲೈಟ್ನ ಮೂಲ ಉದ್ದೇಶ. ಅದು ತುಂಬಾ ಕನೆಕ್ಟ್ ಆಗುವಂಥ ಉದಾಹರಣೆ. ಫಿಸಿಕಲ್ ಆಗಿ ಜೊತೆಲಿ ಇಲ್ಲೇ ಇದ್ರೂ ಆ ಪ್ರೆಸೆನ್ಸ್ ನಮ್ಮ ಒಳಗೆ ಇರುತ್ತೆ. ಆದ್ರೆ ಈ ಪ್ಯಾರಾಕ್ಲೀಟ್ ಅನ್ನೋ ಗ್ರೀಕ್ ಪದದ ಅರ್ಥ ನೋಡಿದ್ರೆ ಅದಕ್ಕೆ ವಕೀಲ, ಸಮಾಧಾನಗಾರ ಮತ್ತು ಸಹಾಯಕ ಅಂತ ಅರ್ಥ ಇದೆ. ಹೌದು, ಅಡ್ವೊಕೇಟ್ ಅಂತನೂ ಕರೀತಾರೆ. ನಾನು ನಿಮ್ಮ ಆ ತಾಯಿಯ ಪ್ರೀತಿ ಹೋಲಿಕೆನ ಒಪ್ಕೊಳ್ತೀನಿ. ಆದ್ರೆ ವಕೀಲ ಅಥವಾ ಅಡ್ವೊಕೇಟ್ ಅನ್ನೋ ಪದ ಬಳಸಿದ್ರಲ್ಲ, ವಕೀಲ ಅಂದ್ರೆ ನಾನೇನೋ ತಪ್ಪು ಮಾಡಿ ಕಟಕಟೆಯಲ್ಲಿ ನಿಂತಿದ್ದೀನಿ, ನನ್ನನ್ನ ಯಾರೋ ಡಿಫೆಂಡ್ ಮಾಡ್ತಿದ್ದಾರೆ ಅಂತ ಅರ್ಥ ಅಲ್ಲ. ಈ ಆಧ್ಯಾತ್ಮಿಕ ರೂಪಕದಲ್ಲಿ ನನ್ನ ಮೇಲೆ ಯಾರು ಕೇಸ್ ಹಾಕಿದ್ದಾರೆ, ನನ್ನನ್ನ ಯಾರಿಂದ ರಕ್ಷಣೆ ಮಾಡ್ಲಾಗ್ತಿದೆ? ಇದು ನೀವು ಕೇಳಲೇಬೇಕಾದಂಥ ಅತ್ಯಂತ ಪ್ರಮುಖವಾದ ಪ್ರಶ್ನೆ. ನಾವೇನು ಯಾವತ್ತೂ ಜಡ್ಜ್ ಮುಂದೆ ನಿಂತಿಲ್ಲ ಅಂತ ನಮ್ಗೆ ಅನಿಸ್ಬೋದು. ಆದ್ರೆ ಫಾದರ್ ಇರ್ವಿನ್ ಅವರು ಉಲ್ಲೇಖಿಸುವ ಆ ದೆವ್ವದ 7 ಸಂಸ್ಕಾರಗಳನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಇದಕ್ಕೆ ಉತ್ತರ ಸಿಗುತ್ತೆ. ದೆವ್ವದ 7 ಸಂಸ್ಕಾರಗಳ ಅಂದ್ರೇನು? ಇವುಗಳೆಂದರೆ ಸಂಶಯ, ಭ್ರಮನಿರಸನ, ಹತಾಶೆ, ಖಿನ್ನತೆ, ಸೋಲು, ನಿರಾಶೆ ಮತ್ತು ಸಾವು. ಇವು ಹೊರಗಿನ ಶತ್ರುಗಳಲ್ಲ, ಇವು ನಮ್ಮೊಳಗೆ ಹುಟ್ಟುವ ಶತ್ರುಗಳು. ಓ, ಅಂದ್ರೆ ನಮ್ಮ ಒಳಗಿನ ಶತ್ರುಗಳು. ಎಕ್ಸಾಕ್ಟ್ಲಿ. ಅಂದ್ರೆ ನಿಮ್ಮನ್ನು ಕಟಕಟೆಯಲ್ಲಿ ನಿಲ್ಲಿಸಿ ನಿಮ್ಮ ವಿರುದ್ಧ ಮೊಕದ್ದಮೆ ಹೂಡಿರುವುದು ಬೇರೆ ಯಾರೋ ಅಲ್ಲ, ಸ್ವತಃ ನಿಮ್ಮದೇ ಮನಸ್ಸು. ವಾವ್! ಅಂದ್ರೆ ನನ್ನ ತಲೆಗೆ ಬರುವ ನೀನ್ ಯಾವುದಕ್ಕೂ ಲಾಯಕ್ಕಿಲ್ಲ, ನಿನ್ ಕೈಲಿದೇನು ಮಾಡೋಕ್ಕಾಗಲ್ಲ, ನಿನ್ನ ಲೈಫ್ ವೇಸ್ಟ್ ಅನ್ನೋ ಆ ನೆಗೆಟಿವ್ ಥಾಟ್ಸ್ ನನ್ನ ವಿರುದ್ಧ ಸಾಕ್ಷಿ ಹೇಳ್ತಿದೆ ಅಂತ ಅರ್ಥ. ನಿಖರವಾಗಿ ಅದೇ. ನಿಮ್ಮದೇ ಮನಸ್ಸು ನಿಮ್ಮ ವಿರುದ್ಧ ವಾದ ಮಾಡುವಾಗ ಆ ಆಂತರಿಕ ವಕೀಲ ಅಂದ್ರೆ ಪ್ಯಾರಾಕ್ಲೀಟ್ ಎಂಟ್ರಿ ಕೊಡ್ತಾನೆ. ಅವನು ನಿಮ್ಮ ಪರವಾಗಿ ನಿಂತು, ಇಲ್ಲ, ಇವನು ಅದ್ಭುತವಾದವನು, ಇವನಿಗೆ ಮೌಲ್ಯವಿದೆ, ಪ್ರೀತಿಗೆ ಅರ್ಹನಾಗಿದ್ದಾನೆ ಅಂತ ನಿಮ್ಮ ಮನಸ್ಸಿನ ನ್ಯಾಯಾಲಯದಲ್ಲಿ ವಾದ ಮಾಡ್ತಾನೆ. ಇದು ನಿಜಕ್ಕೂ ಒಂಥರ ರಿಲೀಫ್ ಕೊಡೋ ವಿಷಯ. ಹೌದು. ಫಾದರ್ ಸ್ಮಿಗಾ ಅವರು ತಮ್ಮ ಬರಹದಲ್ಲಿ ಇದನ್ನೇ ಮೋರ್ಸ್ ಕೋಡ್ ಉದಾಹರಣೆಯ ಮೂಲಕ ವಿವರಿಸ್ತಾರೆ. ಪವಿತ್ರಾತ್ಮವು ಅಥವಾ ಈ ಸಹಾಯಕನು ಯಾವಾಗ್ಲೂ ಲೌಡ್ ಸ್ಪೀಕರ್ನಲ್ಲಿ ಕೂಗಿ ಹೇಳುವುದಿಲ್ಲ. ಜೀವನದ ಗದ್ದಳಗಳ ನಡುವೆ, ದೈನಂದಿನ ಸಮಸ್ಯೆಗಳ ಅಬ್ಬರದ ನಡುವೆ ಅದು ಗುಪ್ತವಾಗಿ ಮೆಲ್ಲನೆ ಟ್ಯಾಪ್ ಮಾಡುವ ಮೋರ್ಸ್ ಕೋಡ್ನಂತೆ ನಮ್ಮ ಒಳಗೆ ಮೆಸೇಜ್ ಕಳಿಸುತ್ತಿರ್ತದೆ. ಅಮೇಜಿಂಗ್. ಆ ಕೋಡನ್ನು ಡಿಕೋಡ್ ಮಾಡಲು ನಾವು ಸೈಲೆಂಟಾಗಿ ಆಲಿಸುವ ಕಿವಿಗಳನ್ನು ಹೊಂದಿರಬೇಕು. ದಿಸ್ ಇಸ್ ಫ್ಯಾಸಿನೇಟಿಂಗ್. ಅಂದ್ರೆ ನಾವು ಶುರುನಲ್ಲಿ ಮಾತಾಡಿದ ಆ ಎಕ್ಸ್ರೇ ಯಂತ್ರಕ್ಕೆ ಕಾಣಿಸದ ಆಂತರಿಕ ಗಾಯಗಳಿಗೆ ಈ ಮೋರ್ಸ್ ಕೋಡ್ ಒಂಥರ ಅಗೋಚರ ಡಿಫೆನ್ಸ್ ಲಾಯರ್ ತರ ಕೆಲಸ ಮಾಡುತ್ತೆ. ಖಂಡಿತ. ಸರಿ, ಈಗ ನಮ್ಮ ಒಳಗೆ ನಡೆಯುವ ಮೆಂಟಲ್ ಬ್ಯಾಟಲ್ಸ್ ಸಾಲ್ವ್ ಆಯ್ತು ಅಂತ ಇಟ್ಕೊಳ್ಳೋಣ. ನಮಗೊಬ್ಬ ಆಂತರಿಕ ವಕೀಲ ಸಿಕ್ಕಿದಾನೆ, ಧೈರ್ಯ ಬಂದಿದೆ. ಬಟ್ ಇದರ ಹೊರಗಿನ ರಿಸಲ್ಟ್ ಏನು? ಇದು ಸುಮ್ಮನೆ ನಮಗ್ ಪರ್ಸನಲ್ ಥೆರಪಿ ಸೆಷನ್ ಥರನಾ, ಅಥವಾ ಈ ಆಂತರಿಕ ಬದಲಾವಣೆಯಿಂದ ಹೊರಗಿನ ಜಗತ್ತಿಗೆ ಏನಾದ್ರೂ ಲಾಭ ಇದೆಯಾ? ಖಂಡಿತ ಇದೆ. ಒಳಗಿನ ಬದಲಾವಣೆ ಹೊರಗಿನ ಆಕ್ಷನ್ ಆಗಿ ಕನ್ವರ್ಟ್ ಆಗಲೇಬೇಕಲ್ವಾ? ಡಿ ವ್ಯಾಂಡರ್ ಮೆರ್ವೆ ಅವರ ಸಂಶೋಧನೆಯು ಇಮಿಟೇಷಿಯೋ ಕ್ರಿಸ್ಟಿ ಅಂದ್ರೆ ಕ್ರಿಸ್ತನ ಅನುಕರಣೆಯ ಬಗ್ಗೆ ಮಾತಾಡುತ್ತೆ. ಇಮಿಟೇಷಿಯೋ ಕ್ರಿಸ್ಟಿ, ಓಕೆ. ಅವರೊಂದು ಗ್ರೀಕ್ ಪದವನ್ನು ಉಲ್ಲೇಖಿಸ್ತಾರೆ, ಕಥೋಸ್. ಇದರ ಅರ್ಥ ಅದೇ ರೀತಿಯಲ್ಲಿ. ಅಂದ್ರೆ ಅನುಯಾಯಿಗಳು ಕೇವಲ ಮೆಸೇಜ್ ಪಾಸ್ ಮಾಡುವ ಪೋಸ್ಟ್ಮನ್ಗಳಲ್ಲ, ಅವರು ಮೂಲ ಸ್ಥಾಪಕನ ಪ್ರತಿನಿಧಿಗಳು ಅಥವಾ ಏಜೆಂಟ್ಸ್ ಆಗಿರಬೇಕು ಅಂತ ಈ ಸಂಶೋಧನೆ ಹೇಳುತ್ತೆ. ಇಲ್ಲಿ ನಿಜಕ್ಕೂ ಕುತೂಹಲಕಾರಿಯಾದ ಅಂಶವೆಂದರೆ, ಇದನ್ನ ನಾನು ನಮ್ಮ ಇವತ್ತಿನ ಬಿಸ್ನೆಸ್ ಲ್ಯಾಂಗ್ವೇಜ್ಗೆ ಕನೆಕ್ಟ್ ಮಾಡಿ ನೋಡಿದ್ರೆ, ಇದನ್ನ ನಾವೊಂದು ಫ್ರಾಂಚೈಸಿ ವ್ಯವಸ್ಥೆಗೆ ಹೋಲಿಸಬಹುದಾ? ಫ್ರಾಂಚೈಸಿಯಾ? ಹೇಗೆ ಅಂತೀರಾ? ಈಗ ನೋಡಿ,
ಮೆಕ್ಡೊನಾಲ್ಡ್ಸ್ ಅಥವಾ ಸ್ಟಾರ್ ಬಕ್ಸ್ ತಗೊಂಡ್ರೆ ನಾ ಪ್ರಪಂಚದ ಯಾವ ಮೂಲೆಯಲ್ಲಿ ತಿಂದ್ರೂ ಕುಡಿದ್ರೂ ಅದೇ ಟೇಸ್ಟ್ ಇರ್ಬೇಕು. ಒರಿಜಿನಲ್ ಫೌಂಡರ್ ಅಲ್ಲಿರಲ್ಲ, ಆದ್ರೆ ಆ ಬ್ರಾಂಚ್ ನಡ್ಸೋರು ಅದೇ ಕ್ವಾಲಿಟಿ ಕಂಟ್ರೋಲ್, ಅದೇ ಮೌಲ್ಯಗಳನ್ನ ಕಟ್ಟುನಿಟ್ಟಾಗಿ ಮೇಂಟೈನ್ ಮಾಡ್ಬೇಕು ಅಲ್ವಾ? ಬೋರ್ಡ್ ಮಾತ್ರ ಸ್ಥಾಪಕನದ್ದಾಗಿ ಒಳಗಡೆ ಕಳ್ಪೆ ಸರ್ವಿಸ್ ಕೊಡೋ ಹಾಗಿಲ್ಲ. ವಾವ್, ಆ ಫ್ರಾಂಚೈಸಿ ಹೋಲಿಕೆ ಅತ್ಯದ್ಭುತವಾಗಿದೆ. ವ್ಯಾಂಡರ್ ಮೆರ್ವೆ ಅವರು ಹೇಳೋದು ಇದನ್ನೇ. ಏಜೆಂಟ್ ಆಗುವುದು ಎಂದ್ರೆ ಕಳುಹಿಸಿದವನ ವ್ಯಕ್ತಿತ್ವವನ್ನೇ ತನ್ನ ನಡವಳಿಕೆಯಲ್ಲಿ ಅದೇ ರೀತಿಯಲ್ಲಿ ಪ್ರತಿಫಲಿಸುವುದು. ಅಂದ್ರೆ ಆ ಕ್ವಾಲಿಟಿಯನ್ನ ಬಿಡಬಾರದು ಅಂತ. ಹೌದು. ಇದು ಸಮಾಜದ ಎಲ್ಲೆಗಳನ್ನು ಹೇಗೆ ಮೀರಬೇಕು ಎಂಬುದಕ್ಕೆ ಫಾದರ್ ಮೈಕಲ್ ಚ್ವಾ ಅವರ ಲೇಖನದಲ್ಲಿ ಒಂದು ಅದ್ಭುತವಾದ ಉದಾಹರಣೆಯಿದೆ. ಕಾಯ್ದೆಗಳ ಪುಸ್ತಕದ 8ನೆಯ ಅಧ್ಯಾಯದಲ್ಲಿ ಫಿಲಿಪ್ ಎಂಬಾತ ಸಮಾರಿಯಾಕ್ಕೆ ಹೋಗ್ತಾನೆ. ನಿಮ್ಗೆ ಗೊತ್ತಿರಬೇಕು, ಆ ಕಾಲದಲ್ಲಿ ಯಹೂದಿಯರು ಮತ್ತು ಸಮಾರಿಯಾದವರ ನಡುವೆ ತೀವ್ರವಾದ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ದ್ವೇಷವಿತ್ತು. ಹೌದು, ಅವರು ಕಡುವೈರಿಗಳು ಅಲ್ವಾ? ನಿಜ. ಎರಡೂ ಗುಂಪುಗಳು ಒಬ್ಬರ ಮುಖ ಒಬ್ಬರು ನೋಡ್ತಿರ್ಲಿಲ್ಲ. ಆದ್ರೆ ಫಿಲಿಪ್ ಅಲ್ಲಿಗೂ ಹೋಗಿ ಆ ದ್ವೇಷದ ಗೋಡೆಗಳನ್ನು ಕೆಡವಿ ಸಮಾಜದಿಂದ ದೂರ ಉಳಿದಿದ್ದವರನ್ನು ಒಪ್ಪಿಕೊಡ್ತಾನೆ. ಫಾದರ್ ಚ್ವಾ ಅವರು ಇದನ್ನು ಗಾಜಿನ ಛಾವಣಿಗಳನ್ನು ಒಡೆಯುವ ಕ್ರಾಂತಿಕಾಲಿ ಹೆಜ್ಜೆ ಅಂತ ಕರೀತಾರೆ. ಓ, ಅದು ದೊಡ್ಡ ರಿಸ್ಕ್ ಅಲ್ವಾ? ನಮ್ಗೆ ಕಂಫರ್ಟ್ ಇರೋ ಜಾಗದಲ್ಲಿ ನಮ್ಮನ್ನು ಪ್ರೀತಿಸುವರ ಜೊತೆ ಪ್ರೀತಿ ಹಂಚೋದು ತುಂಬಾ ಈಸಿ. ಆದ್ರೆ ಎಲ್ಲಿ ದ್ವೇಷ ಇದೆಯೋ, ಯಾರು ನಮ್ಮನ್ನ ತಿರಸ್ಕಾರ ಮಾಡ್ತಾರೋ ಅಲ್ಲಿಗ್ ಹೋಗಿ ಈ ಫ್ರಾಂಚೈಸಿಯ ಬ್ರಾಂಚ್ ಓಪನ್ ಮಾಡೋದು ನಿಜವಾದ ಕ್ರಾಂತಿ. ಖಂಡಿತ ಅದೊಂದು ಕ್ರಾಂತಿನೇ. ಆದ್ರೆ ಇದೆಲ್ಲವನ್ನು ಕೇಳುವಾಗ ನನ್ಗೊಂದು ಡೌಟ್ ಶುರುವಾಗತ್ತೆ. ಇವೆಲ್ಲವೂ ಕೇಳೋಕ್ ತುಂಬಾ ಚೆನ್ನಾಗಿದೆ, ಆದ್ರೆ ಇದು ಕೇವಲ 200 ವರ್ಷಗಳ ಹಿಂದಿನ ಕಥೆಯಲ್ವಾ? ಇವತ್ತಿನ ರಿಯಾಲಿಟಿ ನೋಡಿ. ಹೌದು, ಈಗಿನ ಪರಿಸ್ಥಿತಿ ಬೇರೆ ಇದೆ. ನಮ್ಮ ಜಗತ್ತು ತೀವ್ರವಾಗಿ ಧ್ರುವೀಕರಣಗೊಂಡಿದೆ. ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಒಬ್ರು ಮೇರೊಬ್ರು ಕಚ್ಚಾಡ್ತಿರ್ತಾರೆ, ಸಿಕ್ಕಾಪಟ್ಟೆ ದ್ವೇಷಪೂರಿತ ವಾತಾವರಣ ಇದೆ. ಇಂತಹ ಟಾಕ್ಸಿಕ್ ಆದ ಪ್ರಾಯೋಗಿಕ ಜಗತ್ತಿನಲ್ಲಿ ಈ ಸೌಮ್ಯವಾದ ಭರವಸೆ ನಿಜವಾಗ್ಲೂ ವರ್ಕ್ ಆಗುತ್ತಾ? ಭರವಸೆ ಅನ್ನೋದು ಇವತ್ತು ತುಂಬಾ ವೀಕ್ ಆದ, ಬಲಹೀನ ಪದ ಅನ್ಸಲ್ವಾ? ನಿಮ್ಮ ಪ್ರಶ್ನೆ ತುಂಬಾ ವ್ಯಾಲಿಡ್ ಆಗಿದೆ. ಇದನ್ನ ವಿಶಾಲ ದೃಷ್ಟಿಕೋನದಲ್ಲಿ ನೋಡಿದ್ರೆ ಭರವಸೆ ಎಂದ್ರೆ ಕಣ್ಣು ಮುಚ್ಚಿಕೊಂಡು ಎಲ್ಲವೂ ಸರಿಯಾಗುತ್ತದೆ ಎಂದು ನಂಬುವ ಕುರುಡು ಆಶಾವಾದ ಅಲ್ಲ. ಪೀಟರ್ ಅವರ ಮೊದಲ ಪತ್ರದಲ್ಲಿ ಒಂದು ಸ್ಪಷ್ಟವಾದ ಸೂಚನೆ ಇದೆ. ನಿಮ್ಮಲ್ಲಿರುವ ಭರವಸೆಗೆ ಕಾರಣವನ್ನು ನೀಡಲು ಸದಾ ಸಿದ್ಧರಾಗಿರಿ, ಆದರೆ ಅದನ್ನು ಸೌಮ್ಯತೆ ಮತ್ತು ಗೌರವದಿಂದ ನೀಡಿ ಅಂತ. ಅಂದ್ರೆ ಸೌಮ್ಯತೆಯಿಂದ ಎದುರಿಸ್ಬೇಕು ಅಂತ. ಹೌದು. ದ್ವೇಷವನ್ನು ದ್ವೇಷದಿಂದಲೇ ಎದುರಿಸುವುದು ತುಂಬಾ ಈಸಿ. ಆದರೆ ಅತ್ಯಂತ ಕಠಿಣ ಪರಿಸ್ಥಿತಿಗಳಲ್ಲಿ ದ್ವೇಷವನ್ನು ಸೌಮ್ಯತೆಯಿಂದ ಎದುರಿಸುವುದು ಒಂದು ಅಸಾಧಾರಣವಾದ ಪ್ರಾಕ್ಟಿಕಲ್ ಅಸ್ತ್ರ. ಕಾರ್ಲ್ ರಾನರ್ ಎಂಬ ಪ್ರಸಿದ್ಧ ದೇವತಾಶಾಸ್ತ್ರಜ್ಞರು ಇದನ್ನೇ ಬೌದ್ಧಿಕ ಪ್ರಾಮಾಣಿಕತೆ ಅಂತಾರೆ. ಬೌದ್ಧಿಕ ಪ್ರಾಮಾಣಿಕತೆ, ಓಕೆ. ಈ ಬೌದ್ಧಿಕ ಪ್ರಾಮಾಣಿಕತೆಯು ವಾಸ್ತವದ ಕತ್ತಲೆಯನ್ನು ಅಥವಾ ಇವತ್ತಿನ ಟಾಕ್ಸಿಕ್ ಜಗತ್ತನ್ನು ನಿರಾಕರಿಸುವುದಿಲ್ಲ. ಬದಲಾಗಿ ಆ ಕತ್ತಲೆಯ ನಡುವೆಯೂ ಕೆಲಸ ಮಾಡುವ ಶಕ್ತಿಯನ್ನು ಹೊಂದಿದೆ. ವಾಸ್ತವದ ಕತ್ತಲೆಯ ಬಗ್ಗೆ ಮಾತಾಡುವಾಗ ನಮ್ಮ ರಿಸರ್ಚ್ ನೋಟ್ಸ್ನಲ್ಲಿ ಫಾದರ್ ಫ್ರಾಂಕ್ ಬ್ರೆನನ್ ಅವರ ಒಂದು ರಿಪೋರ್ಟ್ ಇತ್ತು. ಮೇ 2026ರ ಆಸ್ಟ್ರೇಲಿಯಾದ ರಾಯಲ್ ಕಮಿಷನ್ ಆನ್ ಆಂಟಿಸೆಮಿಟಿಸಂ ಬಗ್ಗೆ. ಹೌದು, ಅದು ತುಂಬಾ ಪ್ರಸ್ತುತವಾದ ವಿಷಯ. ಇದು ತುಂಬಾ ಸೆನ್ಸಿಟಿವ್ ಆದ, ರಾಜಕೀಯವಾಗಿ ಚಾರ್ಜ್ ಆಗಿರೋ ವಿಷಯ. ನಮ್ಮ ಕೇಳುಗರಿಗೆ ನಾನೊಂದು ವಿಷಯ ಸ್ಪಷ್ಟಪಡಿಸ್ತೀನಿ. ನಾವಿಲ್ಲಿ ಲೆಫ್ಟ್ ವಿಂಗ್ ಅಥವಾ ರೈಟ್ ವಿಂಗ್ ಪಾಲಿಟಿಕ್ಸ್ ಬಗ್ಗೆಯಾಗ್ಲಿ, ಯಾರ ಪರ ಅಥವಾ ವಿರೋಧ ಅಂತಾಗ್ಲಿ ಚರ್ಚೆ ಮಾಡ್ತಿಲ್ಲ. ಕೇವಲ ಮೂಲಲೇಖನದಲ್ಲಿನ ಅಂಶಗಳನ್ನು ಮಾತ್ರ ಗಮನಿಸ್ತಿದೀವಿ. ಎಕ್ಸಾಕ್ಟ್ಲಿ. ನಾವು ಕೇವಲ ಅಲ್ಲಿನ ಮಾನವೀಯ ಅಂಶವನ್ನು ಮಾತ್ರ ನೋಡ್ತಿದ್ದೇವೆ. ಆದ್ರೆ ಆ ರಿಪೋರ್ಟ್ನಲ್ಲಿ ನನ್ನನ್ನ ಅಟ್ರಾಕ್ಟ್ ಮಾಡಿದ್ದು ಆ ಪ್ಯೂರ್ ಹ್ಯೂಮನ್ ಎಲಿಮೆಂಟ್. ಅಷ್ಟು ದ್ವೇಷ, ತಾರತಮ್ಯದ ನಡುವೆಯೂ ಅಲ್ಲಿನ ಜನ ಭರವಸೆಯನ್ನ ಹೇಗೆ ಒಂದು ಅಸ್ತ್ರವಾಗಿ ಬಳಸಿದ್ರು ಅನ್ನೋದು ನಿಜಕ್ಕೂ ಅಚ್ಚರಿ ತರಿಸುತ್ತೆ. ಹೌದು, ಅಲ್ಲಿನ ನೈಜ ಸಾಕ್ಷ್ಯಗಳು ಎಂಥವರನ್ನೂ ಕದಲಿಸುವಂತಿವೆ. ಬ್ರನನ್ ಅವರ ಲೇಖನದಲ್ಲಿ ಶೀನಾ ಗುಟ್ನಿಕ್ ಎಂಬಾಕೆಯ ಸ್ಟೋರಿ ಬರ್ತದೆ. ಆಕೆಯು ತನ್ನ ಸಮುದಾಯ ಆಸ್ಟ್ರೇಲಿಯಾದಲ್ಲಿ ಎದುರಿಸಿದ ತಾರತಮ್ಯದ ಬಗ್ಗೆ ಆಯೋಗದ ಮುಂದೆ ಹೇಳಿಕೆ ನೀಡುತ್ತಾಳೆ. ಆಕೆಯ ಕಥೆ ನಿಜಕ್ಕೂ ಇನ್ಸ್ಪೈರಿಂಗ್ ಆಗಿದೆ. ಅವಳು ತಾನು ಅನುಭವಿಸಿದ ನೋವನ್ನು ವಿವರಿಸುತ್ತಾ ಹನುಕ್ಕಾ ಹಬ್ಬದ ದೀಪದ ಉದಾಹರಣೆ ನೀಡುತ್ತಾಳೆ. ದ್ವೇಷವನ್ನು ಎದುರಿಸಲು ಅವರು ಅಧಿಕಾರವನ್ನಾಗಲಿ ಹಿಂಸೆಯನ್ನಾಗಲಿ ಬಳಸಲಿಲ್ಲ. ಕತ್ತಲೆಯ ನಡುವೆ ಒಂದು ಸಣ್ಣದಾದರೂ ಸ್ಥಿರವಾದ ಬೆಳಕನ್ನು ಹಚ್ಚುವ ಮೂಲಕ ತಮ್ಮ ಅಸ್ತಿತ್ವವನ್ನು, ತಮ್ಮ ಐಡೆಂಟಿಟಿಯನ್ನು ಉಳಿಸಿಕೊಂಡ ಕಥೆಯನ್ನು ಅವಳು ವಿವರಿಸ್ತಾಳೆ. That's beautiful. ನಾವು ಕತ್ತಲೆಗೆ ಬೆಳಕಿನ ಮೂಲಕ ಉತ್ತರಿಸ್ತೇವೆ ಎಂದು ಅವಳು ಹೇಳುವ ಮಾತು ಭರವಸೆಯು ಹೇಗೆ ಒಂದು ಮೌನ ಕ್ರಾಂತಿಯಾಗಬಲ್ಲದು ಎಂಬುದಕ್ಕೆ ಅತಿ ದೊಡ್ಡ ಸಾಕ್ಷಿ. ಭರವಸೆ ಅನ್ನೋದು ವೀಕ್ ಅಲ್ಲ, ಅದು ಒಂದು ರೆಸಿಸ್ಟೆನ್ಸ್ ಇದ್ದಾಗೆ ಅಂತ ಅವಳು ಪ್ರೂವ್ ಮಾಡ್ತಾಳೆ. ಅದೇ ರಿಪೋರ್ಟ್ನಲ್ಲಿ
ಸ್ಟೆಫೆನಿ ಶ್ವಾರ್ಟ್ಸ್ ಎಂಬ ತಾಯಿಯ ಕಥೆ ಕೂಡ ಇದೆ. ತನ್ನ ಮಕ್ಕಳು ಶಾಲೆಯಲ್ಲಿ ತಾರತಮ್ಯವನ್ನು ಎದುರಿಸಿದಾಗ ಅವಳ ಸಹಜ ಪ್ರತಿಕ್ರಿಯೆ ಏನಾಗಿಯಬೇಕಿತ್ತು? ಹೋಗಿ ಜಗಳ ಆಡೋದು, ಸ್ಕೂಲ್ ಮೇಲೆ ಕೇಸ್ ಹಾಕೋದು ಅಥವಾ ದ್ವೇಷದಿಂದ ಪ್ರತಿಕ್ರಿಯಿಸೋದು ಅಲ್ವಾ? ಸಾಮಾನ್ಯವಾಗಿ ಎಲ್ಲರೂ ಮಾಡೋದದನೆ. ಆದರೆ ಅವಳು ಹಾಗೆ ಮಾಡ್ಲಿಲ್ಲ. ಬದಲಾಗಿ ಅವಳು ಒಂದು ಕ್ಯಾಥೋಲಿಕ್ ಶಾಲೆಯೊಂದಿಗೆ ಸೇರಿ ಒಂದು ಅಂತರ್ಧರ್ಮೀಯ ಇಂಟರ್ಫೇತ್ ಕಾರ್ಯಕ್ರಮವನ್ನು ಆಯೋಜಿಸ್ತಾಳೆ. ಬೇರೆ ಬೇರೆ ಧರ್ಮಗಳ ಹಿನ್ನೆಲೆಗಳ ಮಕ್ಕಳು ಒಟ್ಟಾಗಿ ಕಲಿಯುವ, ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಳೋ ವೇದಿಕೆಯನ್ನು ಕ್ರಿಯೇಟ್ ಮಾಡ್ತಾಳೆ. ಇದು ಆ ಕಥೂಸ್ ಪರಿಕಲ್ಪನೆಗೆ ನೈಜ ಉದಾಹರಣೆ. ಹೌದು, ಇದು ನಾವು ಮೊದಲೇ ಮಾತನಾಡಿದ ಆ ಫ್ರಾಂಚೈಸಿ ಮೌಲ್ಯಗಳ ನೈಜ ಪ್ರಪಂಚದ ಅನ್ವಯ ಅಲ್ವಾ? ಕಷ್ಟದ ಪರಿಸ್ಥಿತಿಯಲ್ಲೂ ಸೇಡು ತೀರಿಸ್ಕೊಳ್ಳೋ ಬದಲು ಅರ್ಥ ಮಾಡ್ಕೊಳ್ಳೋ ಸೇತುವೆ ಕಟ್ಟೋದು, ಆ ಕಥೋಸ್ ಅಥವಾ ಅದೇ ರೀತಿಯ ಸೌಮ್ಯತೆಯನ್ನು ಕಾಯ್ದುಕೊಳ್ಳೋದು. ಹೌದು, ಆ ಆಂತರಿಕ ಪ್ಯಾರಾಕ್ಲೀಟ್ ಅಥವಾ ಅಡ್ವೊಕೇಟ್ ಇಲ್ಲದೆ ಇಂಥ ಪ್ರತಿಕ್ರಿಯೆ ನೀಡಲು ಸಾಧ್ಯವೇ ಇಲ್ಲ. ಮನುಷ್ಯನ ನ್ಯಾಚುರಲ್ ಇನ್ಸ್ಟಿಂಕ್ಟ್ ಏನೆಂದ್ರೆ, ಯಾರಾದರೂ ನಮ್ಮನ್ನು ದ್ವೇಷಿಸಿದ್ರೆ ನಾವು ಅವ್ರನ್ನ ದ್ವೇಷಿಸೋದು. ಆ ಸೈಕಲ್ ಕಂಟಿನ್ಯೂ ಆಗ್ತಾನೇ ಇರ್ತದೆ. ಅದೇ, ಆ ಸೈಕಲ್ ಬ್ರೇಕ್ ಆಗೋದೇ ಇಲ್ಲ. ಆದರೆ ಇಲ್ಲಿ ಶೀನಾ ಮತ್ತು ಸ್ಟೆಫನಿ ಅವರು ಮಾಡಿದ್ದು ಬೇರೆಯೇ. ಅವರು ದ್ವೇಷ ತುಂಬಿರೋ ಒಂದು ಕತ್ತಲೆ ಕೋಣದಲ್ಲಿ ಒಂದು ಸಣ್ಣ ಮೇಣದ ಬತ್ತಿಯನ್ನು ಹಚ್ಚಿದ್ರು. ಆ ಮೇಣದ ಬತ್ತಿ ಕೋಣದಲ್ಲಿರೋ ಕತ್ತಲೆಯನ್ನೆಲ್ಲ ಒಮ್ಮೆಗೆ ಓಡಿಸದೇ ಇರಬಹುದು, ಆದರೆ ಆ ಬೆಳಕು ಅಲ್ಲಿರುವವರೆಗೂ ಕತ್ತಲೆಗೆ ಸಂಪೂರ್ಣ ಜಯ ಸಿಗುವುದಿಲ್ಲ. ಖಂಡಿತ, ಆ ಕತ್ತಲೆಗೆ ಬೆಳಕಿನ ನುಂಗಿ ಹಾಕಲು ಸಾಧ್ಯವಿಲ್ಲ. ಇದನ್ನೇ ಪೀಟರ್ ಅವರು ಸೌಮ್ಯತೆ ಮತ್ತು ಗೌರವದಿಂದ ಭರವಸೆಯನ್ನು ನೀಡುವುದು ಅಂತ ಹೇಳಿದ್ದು. ಹಾಗಾದ್ರೆ ಇದೆಲ್ಲದರ ಅರ್ಥವೇನು? ನಮ್ಮ ಈ ಇಡೀ ಡೀಪ್ ಡೈವ್ ಚರ್ಚೆಯನ್ನು ಒಟ್ಟುಗೂಡಿಸೋದಾದ್ರೆ ನಾವು 3 ಪ್ರಮುಖವಾದ ಲೆಸನ್ಸ್ ಕಲ್ತಿದ್ದೀವಿ. ಮೊದಲನೇದಾಗಿ, ಪ್ರೀತಿ ಅಂದ್ರೆ ಕೇವಲ ನಿಯಮವಲ್ಲ ಅಥವಾ ಕೇವಲ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಫೀಲಿಂಗ್ ಅಲ್ಲ. ಅದೊಂದು ಸಕ್ರಿಯವಾದ, ಪ್ರತಿದಿನ ಮಾಡಬೇಕಾದ ಕಷ್ಟಕರವಾದ ಆಯ್ಕೆ. ಹೌದು, ಅದೊಂದು ಕ್ರಿಯೆ. ಎರಡನೇದಾಗಿ, ಆ ಕಷ್ಟಕರ ಹಾದಿಯಲ್ಲಿ ನಾವು ಒಂಟಿಯಲ್ಲ. ನಾವು ಎಷ್ಟೇ ಬರ್ನೌಟ್ ಆದ್ರೂ, ನಮ್ಮದೇ ಮನಸ್ಸು ನಮ್ಮ ಮೇಲೆ ಕೇಸ್ ಹಾಕಿದ್ರೂ, ಪವಿತ್ರಾತ್ಮವು ಆ ಗದ್ದಲದ ನಡುವೆ ಒಂದು ಗುಪ್ತ ಮೋರ್ಸ್ ಕೋಡ್ನಂತೆ ನಮ್ಮ ಪರವಾಗಿ ವಾದಿಸುತ್ತೆ. ಮತ್ತು ಮೂರನೆಯದಾಗಿ, ಈ ಆಂತರಿಕ ಶಕ್ತಿಯ ಬಾಹ್ಯ ಸ್ವರೂಪವೇ ಭರವಸೆ. ಭರವಸೆ ಎಂದ್ರೆ ಕತ್ತಲೆಯಲ್ಲಿ ಕುಳಿತು ಶಪಿಸುವುದಲ್ಲ, ಬದಲಾಗಿ ಅತ್ಯಂತ ವಿರೋಧಾತ್ಮಕ, ಟಾಕ್ಸಿಕ್ ವಾತಾವರಣದಲ್ಲೂ ಸೌಮ್ಯತೆಯಿಂದ ಒಂದು ಸಣ್ಣ ದೀಪ ಹಚ್ಚುವುದು. ದ್ವೇಷದ ಗೋಡೆಗಳನ್ನು ಒಡೆದು ಹಾಕುವುದು. ಹೌದು, ಸ್ಟೆಫನಿ ಶ್ವಾರ್ಟ್ಸ್ ಮಾಡಿದ ಹಾಗೆ ಅರ್ಥಮಾಡಿಕೊಳ್ಳುವಿಕೆಯ ಸೇತುವೆಗಳನ್ನು ನಿರ್ಮಿಸುವ ಮೂಲಕ ಮೂಲಸ್ಥಾಪಕನನ್ನು ನಿಜವಾದ ಅರ್ಥದಲ್ಲಿ ಅನುಕರಿಸುವುದು. ಈ ಮೋರ್ಸ್ ಕೋಡ್ನ ಸಣ್ಣ ಶಬ್ದವನ್ನು ಆಲಿಸಲು ನಮ್ಮಲ್ಲಿ ಅಹಂಕಾರ ಇರಬಾರದು, ಬದಲಿಗೆ ಮೌನ ಮತ್ತು ವಿನಯ ಇರಬೇಕು. ಆ ವಿನಯವಿದ್ದಾಗ ಮಾತ್ರ ನಾವು ಕತ್ತಲೆಯಲ್ಲೂ ಭರವಸೆಯ ದೀಪವಾಗಬಹುದು. ನಾವು ಕಾರ್ಯಕ್ರಮದ ಆರಂಭದಲ್ಲಿ ಮಾತನಾಡಿದ ಆ ರೋಗ ನಿರ್ಣಯದ ಎಕ್ಸ್ರೇ ಮತ್ತು ಮಂಜುಗವಿತ ವಾತಾವರಣದ ಹೋಲಿಕೆಗೆ ಮತ್ತೆ ಹಿಂದಿರುಗೋದಾದ್ರೆ, ಆಧ್ಯಾತ್ಮಿಕ ಜಗತ್ತಿನಲ್ಲಿ ನಮಗೆ ಕಪ್ಪು ಬಿಳುಪಿನ ಕ್ಲಿಯರ್ ಪಿಕ್ಚರ್ ಸಿಗದೇ ಇರಬಹುದು. ಮನುಷ್ಯರ ಭಾವನೆಗಳು, ನೋವುಗಳು, ಒಂಟಿತನ ಎಲ್ಲವೂ ಆ ದಟ್ಟವಾದ ಮಂಜಿನಂತೆಯೇ ಇರಬಹುದು. ಹೌದು. ಆದರೆ ಆ ಮಂಜಿನ ನಡುವೆ ನಮಗೆ ದಾರಿ ತೋರಿಸಲು ಒಂದು ಎಕ್ಸ್ರೇ ಯಂತ್ರವಿಲ್ಲದಿದ್ದರೂ, ನಾವು ಕಳೆದು ಹೋಗದಂತೆ ನಮಗೆ ಗೈಡ್ ಮಾಡೋ ಆ ಮೋರ್ಸ್ ಕೋಡ್ ಸದಾ ನಮ್ಮೊಂದಿಗೆ ಇರ್ತದೆ. ಇವತ್ತಿನ ಈ ಡೀಪ್ ಡೈವ್ ಮುಗಿಸುವ ಮುನ್ನ ಈ ಎಲ್ಲಾ ಚರ್ಚೆಗಳ ಆಧಾರದ ಮೇಲೆ ಯೋಚನೆಗೆ ಹಚ್ಚುವಂತಹ ಒಂದು ಹೊಸ ವಿಚಾರವನ್ನ ನಾನು ಬಿಟ್ಟು ಹೋಗ್ತೀನಿ. ಖಂಡಿತ, ಹೇಳಿ. ಯೇಸು ಒಮ್ಮೆ ಹೇಳ್ತಾನೆ, ನನ್ನನ್ನು ನಂಬುವವನು ನಾನು ಮಾಡಿದ ಕಾರ್ಯಗಳಿಗಿಂತ ಮಹತ್ತರವಾದ ಕಾರ್ಯಗಳನ್ನ ಮಾಡುತ್ತಾನೆ ಅಂತ. ಇದುವರೆಗೂ ನಾವೆಲ್ಲ ಅಂದುಕೊಂಡಿದ್ದು ಆ ಮಹತ್ತರವಾದ ಕಾರ್ಯಗಳು ಅಂದ್ರೆ ನೀರಿನ ಮೇಲೆ ನಡೆಯುವುದು, ಕುರುಡರಿಗೆ ಕಣ್ಣು ಕೊಡುವುದು, ಅಂತಹ ಭೌತಿಕ ಪವಾಡಗಳು ಅಂತ. ಆದರೆ ಇಂದಿನ ಈ ಆಳವಾದ ವಿಶ್ಲೇಷಣೆಯ ನಂತರ ನನಗನ್ನಿಸ್ತಿದೆ, ಇಂದಿನ ಈ ತೀವ್ರವಾಗಿ ವಿಭಜಿತವಾದ ಜಗತ್ತಿನಲ್ಲಿ ಯಾರಾದರೂ ನಮ್ಮನ್ನು ದ್ವೇಷಿಸುವಾಗ ನಮಗೆ ಸೇಡು ತೀರಿಸಿಕೊಳ್ಳುವ ಪೂರ್ಣ ಅವಕಾಶವಿದ್ದರೂ ಅದನ್ನ ಬಿಟ್ಟು ಸೌಮ್ಯತೆಯಿಂದ ಪರಸ್ಪರ ಅರ್ಥಮಾಡಿಕೊಳ್ಳುವ ಸೇತುವೆಗಳನ್ನು ನಿರ್ಮಿಸುತ್ತೇವಲ್ಲ, ಆ ನಮ್ಮ ದೈನಂದಿನ ಸಣ್ಣಪುಟ್ಟ ಪ್ರಯತ್ನಗಳೇ ಆ ಮಹತ್ತರವಾದ ಕಾರ್ಯಗಳಾಗಿರಬಹುದೇ? ದಟ್ಸ್ ಅ ವೆರಿ ಡೀಪ್ ಥಾಟ್. ಕತ್ತಲೆಯ ನಡುವೆ ಸಿಟ್ಟಾಗದೆ ಒಂದು ಸಣ್ಣ ದೀಪ ಹಚ್ಚುವುದು, ಆ ಮಂಜಿನಲ್ಲಿ ಕಳೆದು ಹೋಗದೆ ಭರವಸೆಯಿಂದ ಹೆಜ್ಜೆ ಇಡುವುದು, ಇದು ನೀರಿನ ಮೇಲೆ ನಡೆಯುವುದಕ್ಕಿಂತ ದೊಡ್ಡ ಪವಾಡ ಅಲ್ವಾ? ಮತ್ತು ಈ ಕಠಿಣವಾದ ಆದರೆ ಸುಂದರವಾದ ಕೆಲಸವನ್ನು ಯಾರೂ ಒಂಟಿಯಾಗಿ ಮಾಡಬೇಕಿಲ್ಲ ಎಂಬುದೇ ನಮಗಿರುವ ಅತಿದೊಡ್ಡ ಭರವಸೆಯಲ್ಲವೇ? ಇದ್ರ ಬಗ್ಗೆ ಸ್ವಲ್ಪ ಯೋಚಿಸಿ.